ಆಯುರ್ವೇದ ಅಂತ ಬಂದ ತಕ್ಷಣ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮಲ್ಲಿ ಹೇಳೋದೇನು ಅಂತಂದರೆ ಆರೋಗ್ಯನ ನಾವು ಫಸ್ಟ್ ಕಾಪಾಡ್ಕೊಳ್ಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ. ಸೊ ರೋಗ ಬಂದ ಮೇಲೆ ಔಷಧ ತಗೊಳ್ಳೋದು ಲಾಸ್ಟ್ ಪಾರ್ಟ್ ಆಗಿರಲಿ. ಮೊದಲನೇದಾಗಿ ಮಾಡಬೇಕಾಗಿರೋದು ನಾವು ಸ್ವಾಸ್ಥ್ಯ ಅಂದರೆ ಹೆಲ್ದಿಯಾಗಿದ್ದಾಗಲೇ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅಂತ. ಸೊ ಒಂದು ವರ್ಷ ಅಂತ ತಗೊಂಡ್ರೆ ಅದರಲ್ಲಿ 2 ಆಯನ ಬರುತ್ತೆ. ಒಂದು ದಕ್ಷಿಣಾಯನ, ಒಂದು ಉತ್ತರಾಯಣ. ಸೊ ಈಗಷ್ಟೇ ಸಂಕ್ರಾಂತಿನ ಮುಗಿಸಿದ್ದೀವಿ. ಅಂದರೆ ಉತ್ತರಾಯಣ ಶುರುವಿನಲ್ಲಿ ಸಂಕ್ರಾಂತಿ ಹಬ್ಬ ಬರುತ್ತೆ. ಸೊ ಇದಕ್ಕೆ ಶಿಶಿರ ಋತು ಶುರು ಆಗುತ್ತೆ ಕೂಡ. ಸೊ ಈ ಉತ್ತರಾಯಣದಲ್ಲಿ ಒಟ್ಟು 3 ಋತುಗಳು ಬರುತ್ತೆ. ಶಿಶಿರ, ವಸಂತ, ಗ್ರೀಷ್ಮ. ಹಾಗೆ ದಕ್ಷಿಣಾಯನದಲ್ಲಿ ವರ್ಷ, ಶರತ್ ಮತ್ತು ಹೇಮಂತ ಅಂತ 3 ಋತು ಬರುತ್ತೆ. ಸೊ ಈ ಶಿಶಿರ ಋತು ಸಾಮಾನ್ಯವಾಗಿ ಈಗ ಸಂಕ್ರಾಂತಿ ಹಬ್ಬ ಶುರುವಾಗಿ ಆಲ್ಮೋಸ್ಟ್ 1-2 ತಿಂಗಳವರೆಗೂ ಇರುತ್ತೆ. ಸೊ ಈ ಋತುವಿನಲ್ಲಿ ಏನಾಗುತ್ತೆ ಅಂತಂದರೆ ವಿಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಲೇಟ್ ವಿಂಟರ್ ಅಂತಲೂ ಹೇಳ್ತೀವಿ. ಅಂದರೆ ಚಳಿಗಾಲ ತೀರ ಇದ್ದರೂ ಕೂಡ ಸೊ ಬಿಸಿಲು ಬರ್ತಾ ಹೋಗುತ್ತೆ. ಸೊ ಮೈಗೆ ಬಿಸಿಯ ಶಾಖ ತಾಗ್ತಾ ಹೋಗುತ್ತೆ. ದೇಹದಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹೇಳೋದಾದರೆ ವಾತ ಮತ್ತು ಕಫ ಎರಡೂ ದೋಷ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಈ ವಾತ ಮತ್ತು ಕಫ ಜಾಸ್ತಿ ಆದರೆ ಏನಾಗುತ್ತೆ? ಸಾಮಾನ್ಯವಾಗಿ ಈ ಸೀಸನ್ನಲ್ಲಿ ನಮಗೆ ಬರ್ತಕ್ಕಂಥ ಕಾಯಿಲೆಗಳೇನು ಅಂತಂದರೆ ಒಂದು ಆರ್ಥ್ರೈಟಿಸ್ ಇರ್ಬೋದು, ಅಥವಾ ತುಂಬ ಹೆವಿ ಬಾಡಿ ಪೇನ್ ಇರ್ಬೋದು, ಡ್ರೈನೆಸ್, ಡ್ಯಾಂಡ್ರಫ್ ಇರ್ಬೋದು, ಹಾಗೆ ಕೂದಲು ಉದುರುವಂಥದ್ದು, ಅಥವಾ ಕೂದಲು ನಿಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ತುಂಬ ಡ್ರೈ, ಒಂಥರ ಒರಟು ಅನಿಸುತ್ತೆ. ಅಷ್ಟು ಡ್ರೈನೆಸ್ಸು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ಇನ್ನು ಸೋರಿಯಾಸಿಸ್, ಆಕ್ನೆ ಅಂತ ಹೇಳ್ತೀವಿ, ಈ ಥರದ ಚರ್ಮ ಕಾಯಿಲೆಗಳು ಸಮೇತ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಥರ ಕಾಯಿಲೆಗಳು ನಮಗೆ ಬಂದಾಗ ನಾವು ಕೆಲವೊಂದು ಸಿಂಪಲ್ ಆಗಿ ಮನೆಯಲ್ಲೇ ಹೋಮ್ ರೆಮಿಡಿನೂ ಮಾಡ್ಕೊಳ್ಬೋದು. ಹೋಮ್ ರೆಮಿಡಿ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಆಹಾರ ಮತ್ತು ಜೀವನ ಶೈಲಿನ ನಾವು ಆಯುರ್ವೇದದಲ್ಲಿ ಏನು ಋತುಚರ್ಯ ಅಂತ ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ತಾ ಬಂದರೆ ಖಂಡಿತ ಈ ಕಾಯಿಲೆಗಳು ಬರದೇ ಇರೋ ಹಾಗೆ ಸಮೇತ ತಡಿಬೋದು. ಈ ಋತುಚರ್ಯ ಅಂತ ಕರಿತೇವೆ. ಋತುಚರ್ಯ ಅಂತಂದರೆ ಋತುವಿನಲ್ಲಿ ಮಾಡುವಂತಹ ಚರ್ಯ ಅಂದರೆ ಕೆಲಸಗಳು ಅಂತ. ಅದು ಆಹಾರ ಇರ್ಬೋದು, ವಿಹಾರ ಇರ್ಬೋದು. ಆ ಋತುವಿಗೆ ತಕ್ಕ ಹಾಗೆ ನಾವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕಾಯಿಲೆ ಬರ್ದಲೇ ಇರೋ ಹಾಗೆ ನೋಡ್ಕೋಬೋದು. ಆದರೆ ಒಂದು ವಿಷಯ, ಋತುಚರ್ಯ ಯಾರು ಮಾಡಬೇಕಂದ್ರೆ ಆರೋಗ್ಯವಾಗಿ ಇರೋವಂಥವ್ರು ಮಾಡ್ತಾ ಹೋಗೋವಂಥದ್ದು. ಯಾರಿಗೆ ಈಗಾಗಲೇ ವಾತದ ಸಂಬಂಧ ಅಥವಾ ಪಿತ್ತದ ಸಂಬಂಧ ಇಲ್ಲ ಕಫದ ಸಂಬಂಧ ಕಾಯಿಲೆಗಳಿದೆಯೋ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಸರಿ ಮಾಡಿಕೊಂಡು ಆರೋಗ್ಯವಾಗಿ ಬಂದು ಮತ್ತೆ ಆರೋಗ್ಯನ ಕಾಪಾಡಬೇಕು ಅಂದರೆ ನಾವು ಈ ಋತುಚರ್ಯನ ಪಾಲನೆ ಮಾಡ್ತಾ ಹೋಗಬೇಕಾಗತ್ತೆ. ಈ ಶಿಶಿರ ಋತುವಿನಲ್ಲಿ ಹೇಳುವಂಥ ಋತುಚರ್ಯನಲ್ಲಿ ವಿಹಾರ ಅಂತ ಬಂದಾಗ ಎಣ್ಣೆ ಸ್ನಾನ, ಸಂಕ್ರಾಂತಿ ಹಬ್ಬದ ದಿನ ಎಣ್ಣೆ ಸ್ನಾನ ನೀವು ಮಾಡಿರ್ಬೋದು. ಇನ್ನು ಮುಂದೆ ಬರುವಂಥ ರಥಸಪ್ತಮಿಯಲ್ಲಿ ಕೂಡ ಸಾಕಷ್ಟು ಜನ ಎಕ್ಕದ ಎಲೆನೆಲ್ಲ ತಲೆ ಮೇಲೆ ಇಟ್ಟು ಎಣ್ಣೆ ಸ್ನಾನ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಆದರೆ ಇದರ ಅರ್ಥ ನೀವು ಬರೇ ಈ ರಥಸಪ್ತಮಿ ಅಥವಾ ಸಂಕ್ರಾಂತಿಗೆ ಮಾತ್ರ ಮಾಡಿ ಅಂತಲ್ಲ, ಇನ್ನು ಮುಂದೆ ಪ್ರತಿನಿತ್ಯ ನೀವು ಎಳ್ಳೆಣ್ಣೆನ ಮೈಗೆ ಹಚ್ಚಿ ಸ್ನಾನ ಮಾಡಿ ಅಂತ. ಹಾಗಾಗಿ ನಿಮ್ಮ ವಾತನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಚರ್ಮಕ್ಕೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಇಲ್ಲಿ ಚರ್ಮದಿಂದ ಕೂಡ ಅಬ್ಸಾರ್ಬ್ ಆಗಿ ವೈಟಮಿನ್ ಡಿ ಇರ್ಬೋದು, ಬೇರೆ ರೀತಿಯಾದಂತಹ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಬ್ಸಾರ್ಪ್ಷನ್ ಕೂಡ ನಿಮಗೆ ಸಹಾಯ ಆಗ್ತಾ ಹೋಗುತ್ತೆ ಅಂತ. ಇನ್ನು ಆಹಾರದಲ್ಲಿ ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಲೈಟ್ ಫುಡ್, ಈಸಿಯಾಗಿ ಡೈಜೆಷನ್ ಆಗುವಂಥದ್ದನ್ನು ನೀವು ತಿಂದರೆ ಮತ್ತೆ ಮತ್ತೆ ಹಸುವಾಗುತ್ತೆ. ನೀವು ಪದೇ ಪದೇ ತಿಂತಾ ಹೋದರೆ ಕ್ಯಾಲರಿ ಯೂನಿಟ್ ಜಾಸ್ತಿ ಆಗಿ ನಿಮಗೆ ಮೆಟಬಾಲಿಸಮ್ ರಿಲೇಟೆಡ್ ಡಯಾಬಿಟಿಸ್ ಇರಲಿ, ವೆಯ್ಟ್ ಗೇನ್ ಇರಲಿ ಆಗ್ತಾ ಹೋಗುತ್ತೆ, ಕಂಟ್ರೋಲ್ಗೆ ಸಿಗೋದಿಲ್ಲ. ಹಾಗಾಗಿ ನೀವು ತಗೊಳ್ಳೋವಂಥ ಆಹಾರದಲ್ಲಿ ಹೆಚ್ಚು ಜಿಡ್ಡಿನ ಅಂಶ ಇರುವಂಥದ್ದು, ಜೀರ್ಣ ನಿಧಾನವಾಗಿ ಆಗುವಂಥದ್ದು ಮಾಡೋದು ಮುಖ್ಯ ಆಗುತ್ತೆ. ನಿಮಗೆ ಆಹಾರ ವಿಶೇಷದಲ್ಲಿ ತೋರಿಸೋದ್ರಲ್ಲಿ ಮೊದಲನೇದಾಗಿ ನಿಮಗೆ ನಾವು ತೋರಿಸ್ಕೊಡೋದು ಸಂಕ್ರಾಂತಿ ಉಂಡೆ. ಈ ಸಂಕ್ರಾಂತಿ ಉಂಡೆ ಅಂದರೆ ಸಂಕ್ರಾಂತಿ ಅಂದ ತಕ್ಷಣ ಎಳ್ಳು ಬೆಲ್ಲ ನೀವು ಮನೇಲಿ ಸಾಕಷ್ಟು ಮಾಡಿರ್ತೀರ, ಇಲ್ಲ ತಂದಿರ್ತೀರ, ಎಲ್ಲರಿಗೂ ಕೊಟ್ಟಿರ್ತೀರ. ನಿಮಗೆ ಒಂದಷ್ಟು ಜನ ಕೊಟ್ಟಿರ್ತಾರೆ. ಮಧ್ಯ ಮುಂದೆ ಇದ್ದರೆ ನಾವು ನಿಧಾನವಾಗಿ ಬಾಯಿಗೆ ಹೋಗ್ತಾ ಇರುತ್ತೆ, ತಿಂತಾ ಇರ್ತೀವಿ. ಆದರೂ ಎಷ್ಟೋ ಸಲ ಖಾಲಿನೇ ಆಗೋದಿಲ್ಲ. ನಾವು ಎಷ್ಟೇ ತಿಂದರೂ ಕೂಡ ಅದು ಹಾಗೆ ಉಳ್ಕೊಳ್ಳುತ್ತೆ. ನೀವು ಆ ಮಿಶ್ರಣನ ಕೂಡ ತಗೋಬೋದು. ಇಲ್ಲ ಅಂತಂದರೆ ನೀವೇ ಕೂಡ ಆ ಮಿಶ್ರಣದಲ್ಲಿ ಒಂದು ಎಳ್ಳು ಮತ್ತು ಹುರಿದಿರೋಂತಹ ಕಡಲೆ ಬೀಜ, ಒಣಕೊಬ್ಬರಿ ಮತ್ತು ಬೆಲ್ಲ ಇದಿಷ್ಟನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಉಂಡೆ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಸಂಕ್ರಾಂತಿ ಉಂಡೆ ಬೇಕಾಗಿರುವ ಸಾಮಗ್ರಿಗಳು: ಎಳ್ಳು, ಕಡಲೆ ಬೀಜ, ಬೆಲ್ಲ, ಒಣ ಕೊಬ್ಬರಿ. ಈ ಎಳ್ಳು ಬೆಲ್ಲದ ಮಿಶ್ರಣ ಮನೆಯಲ್ಲಿ ಮಾಡಿರುವಂಥದ್ದು, ಜೊತೆಗೆ ನಮ್ಮ ಮನೆಗಳಲ್ಲಿ ಕೂಡ ಸಾಕಷ್ಟು ಜನ ಬಂದು ಕೊಟ್ಟಿರುವಂತಹ ಈ ಎಳ್ಳು ಬೆಲ್ಲದ ಮಿಶ್ರಣನ ಈಗ ನಾನು ಮಿಕ್ಸಿಗೆ ಹಾಕೋತೀನಿ. ಇದರಲ್ಲಿರುವಂಥದ್ದು ಸ್ವಲ್ಪ ಹುರಿದಿರುವಂತಹ ಎಳ್ಳು, ಹುರಿದು ಮೇಲ್ಗಡೆ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ, ಬೆಲ್ಲ ಮತ್ತು ಒಣ ಕೊಬ್ಬರಿ.
ಇದನ್ನ ಈಗ ನಾವು ನೈಸಾಗಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಆಗಿರೋವಂಥದ್ದನ್ನ ಈಗ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈ ಬಗ್ಸಿರೋ ಅಂಥದ್ದನ್ನ ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನಾಗಿ ನಾವು ಮಾಡ್ತಾ ಹೋಗಬೇಕು. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನೋದು ಬಹಳ ಮುಖ್ಯ. ಈಗಾಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಋತುಚರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಹೇಳ್ತಾ ಹೋದ್ವಿ. ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ ಇದು ಅಭ್ಯಾಸ ಇರಲ್ಲ, ತಿನ್ನಕ್ಕೂ ಅವರು ಕಷ್ಟಪಡ್ತಾರೆ. ಅಥವಾ ದೊಡ್ಡವರಾದರೂ ಕೂಡ ಅಷ್ಟೇ, ಒಂದು ಸಮಯ ಇರಲ್ಲ, ಹಾಗಾಗಿ ಒಂದು ಚೂರು ಬಾಯಿಗೆ ಹಾಕೋತಾರೆ, ಆ ರೀತಿ ಆಗ್ತಾ ಹೋಗುತ್ತೆ. ನಾವು ಈ ರೀತಿ ಮಿಶ್ರಣನ ಉಂಡೆ ಮಾಡಿ ಇಟ್ಟಾಗ ಅದನ್ನು ಅವರು ಒಂದು ದಿನಕ್ಕೆ 1 ಅಥವಾ 2 ಉಂಡೆ ಅಷ್ಟು ತಿಂದರೆ ಅವ್ರಿಗೊಂದು ಸ್ನ್ಯಾಕ್ ಥರನೂ ಆಗುತ್ತೆ, ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ಸಂಕ್ರಾಂತಿ ಉಂಡೆ, ಸೊ ನಿಮ್ಮಲ್ಲಿರುವಂಥ ಮಿಶ್ರಣನ ಈ ರೀತಿ ಉಂಡೆ ಮಾಡಿಟ್ರೆ ಅದನ್ನು ತಿನ್ನೋದು ಸುಲಭವಾಗಿ ತಿನ್ಬೋದು. ದಿನಕ್ಕೆ 1 ಅಥವಾ 2 ಚೆನ್ನಾಗಿದೆ ಅಂತ, ಜಾಸ್ತಿ ಬೇಡ. ತುಂಬ ಹೀಟ್ ಆದರೂ ಕೂಡ ಅದರಿಂದನೂ ಏನು ಹೆಚ್ಚಾದರೆ ಅಮೃತನೂ ವಿಷ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ರೀತಿ ಮಿಶ್ರಣನ 2 ಉಂಡೆ ಅಷ್ಟು ಸ್ನ್ಯಾಕ್ ಆಗಾದರೂ ಮಕ್ಕಳು ಕೊಡಿ, ಅಥವಾ ದೊಡ್ಡವ್ರಿಗಾದರೂ ಅಷ್ಟೇ ಸಂಜೆ ಸಮಯದಲ್ಲಿ ಇಲ್ಲ ಊಟಕ್ಕೆ ಮೊದಲು ಇದನ್ನು ತಿಂದು ಊಟ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಹೋಗ್ಬೋದು.